ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದ ಹಾಲು ಉತ್ಪಾದಕರಿಗೆ ಭರ್ಜರಿ ಗುಡ್ ನ್ಯೂಸ್ ಇದು. ಯುಗಾದಿ ಹಬ್ಬಕ್ಕೆ ರೈತರಿಗೆ ಪ್ರೋತ್ಸಾಹ ಧನದ ಗಿಫ್ಟ್ ಘೋಷಿಸಲಾಗಿದೆ. ಹೌದು, ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ಬಮೂಲ್ ಲೀಟರ್ ಹಾಲಿಗೆ ₹1 ಪ್ರೋತ್ಸಾಹ ಧನ ಘೋಷಿಸಿದೆ. ಆ ಮೂಲಕ ಹಾಲು ಉತ್ಪಾದಕರಿಗೆ ಯುಗಾದಿ ಉಡುಗೊರೆ ನೀಡಿದೆ. ಸರ್ಕಾರದಿಂದಲೂ ₹5 ಪ್ರೋತ್ಸಾಹ ಧನ ನೀಡಲಾಗ್ತಾ ಇದೆ. ಬಮೂಲ್ನಿಂದ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರಿಗೂ ಪ್ರೋತ್ಸಾಹ ಧನ ನೀಡಲಾಗ್ತಾ ಇದೆ. ಕಳೆದ ವರ್ಷದ ಏಪ್ರಿಲ್ 1ರಿಂದ ಈ ವರ್ಷದ ಮಾರ್ಚ್ 31ರವರೆಗೆ ಹಾಲು ಹಾಕಿರೋರಿಗೆ ಇದರ ಲಾಭವಾಗಲಿದೆ. ಬೆಂಗಳೂರು ಸಹಕಾರಿ ಹಾಲು ಒಕ್ಕೂಟ ನಿಯಮಿತ ರೈತರಿಗೆ ಯುಗಾದಿ ಹಬ್ಬಕ್ಕೆ ಶುಭ ಸುದ್ದಿ ನೀಡಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಬಮೂಲ್ ₹60 ಕೋಟಿ ಅಂದಾಜು ಲಾಭ ಗಳಿಸಿದೆ ಎಂದು ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ತಿಳಿಸಿದ್ದಾರೆ. ಈ ಹಿಂದಿನ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ 14.5 ಕೋಟಿ ನಷ್ಟ ಅನುಭವಿಸಿದ ಸಂಸ್ಥೆ ಈ ಬಾರಿ ಲಾಭದ ಹಾದಿಗೆ ಮರಳಿದೆ. ಬೆಂಗಳೂರಿನ ಆಡುಗೋಡಿಯಲ್ಲಿರುವ ಬೆಂಗಳೂರು ಡೈರಿ ಕಚೇರಿಯಲ್ಲಿ ಡಿಕೆ ಸುರೇಶ್ ಸುದ್ದಿಗೋಷ್ಠಿ ನಡೆಸಿ ಈ ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ವರ್ಷ ಮಂಡಳಿಯಲ್ಲಿ ಮಾಡಿರುವ ಸುಧಾರಣೆಗಳು ಹಾಗೂ ಹಾಲು ಸಂಗ್ರಹಣೆ ಸೇರಿದ ಹಾಗೆ ಸಂಸ್ಥೆಯ ವಹಿವಾಟು ಹೆಚ್ಚಳದ ಬಗ್ಗೆ ಮಾಹಿತಿ ಹಂಚಿಕೊಂಡರು. ಕಳೆದ ವರ್ಷ ಬಮೂಲ್ ₹2,900 ಕೋಟಿ ವಹಿವಾಟು ನಡೆಸಿತ್ತು. ಈ ವರ್ಷ ಮಾರ್ಚ್ 31ರ ವೇಳೆಗೆ ₹3,400 ಕೋಟಿ ತಲುಪುವ ನಿರೀಕ್ಷೆ ಇತ್ತು. ಇದರಂತೆ ಸುಮಾರು ₹500 ಕೋಟಿ ವಹಿವಾಟು ಹೆಚ್ಚಳವಾಗಿದ್ದು, ದೈನಂದಿನ ಹಾಲು ಸಂಗ್ರಹ ಸರಾಸರಿ 1.5 ಲಕ್ಷ ಲೀಟರ್ಗೆ ಹೆಚ್ಚಳವಾಗಿದೆ. ಒಟ್ಟು ಸರಾಸರಿ 16.5 ಲಕ್ಷ ಲೀಟರ್ಗೆ ತಲುಪಿದೆ ಎಂದು ಡಿಕೆ ಸುರೇಶ್ ತಿಳಿಸಿದ್ದಾರೆ. ಒಕ್ಕೂಟ ಇದೆ, ಬೆಂಗಳೂರು ಹಾಲು ಒಕ್ಕೂಟ ಇದೆ. ಬೆಂಗಳೂರು ಹಾಲು ಒಕ್ಕೂಟ ಅಂತಲ್ಲ, ಎಲ್ಲ ಒಕ್ಕೂಟಗಳು ಕೂಡ ನಂದಿನಿ ಅಂತ ಹೇಳಿದ್ರೆ ನಮ್ಮದೇ ಆದಂಥ ಒಂದು ಗುಣಮಟ್ಟವನ್ನು ಕಾಯ್ಪಾಡ್ಕೊಂಡು ಬಂದಿದ್ದೇವೆ. 1 ಕೋಟಿ ಲೀಟ್ರು ಹಾಲು ಪ್ರತಿನಿತ್ಯ ನಾವು ಮಾರುಕಟ್ಟೆಗೆ ರಾಜ್ಯದಲ್ಲಿ ನಾವು ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ನಮ್ಮ ಒಕ್ಕೂಟದಿಂದ ಈಗ ಬೇಸಿಗೆ ಇರೋದ್ರಿಂದ 94 ಲಕ್ಷ 95 ಲಕ್ಷ ಲೀಟರ್ಗೆ ಬಂದಿದೆ. ನಮ್ಮ ಒಕ್ಕೂಟದಲ್ಲೇ ಸುಮಾರು 18 ಲಕ್ಷದಿಂದ ಈಗ 16 ಲಕ್ಷ ಲೀಟ್ರು, 16,25,000 ಲೀಟ್ರಿಗೆ ಇವತ್ತು ನಾವು ಶೇಖರಣೆಯನ್ನು ಮಾಡ್ತಾ ಇದ್ದೀವಿ. ಹಾಲಿನ ಶೇಖರಣೆಯನ್ನು, ಗುಣಮಟ್ಟದ ಶೇಖರಣೆ. ಇನ್ನು ಬಮೂಲ್ನಲ್ಲಿ 880 ಮಂದಿ ಖಾಯಂ ಉದ್ಯೋಗಿಗಳು, 1,800 ಮಂದಿ ಗುತ್ತಿಗೆ ಕಾರ್ಮಿಕರು ಕೆಲಸ ಮಾಡುತ್ತಿದ್ದು, ಸಿಬ್ಬಂದಿ ಮಾಸಿಕ ವೆಚ್ಚ ಸುಮಾರು ₹16 ಕೋಟಿ ಇದೆ. ಆಡಳಿತಾತ್ಮಕ ವೆಚ್ಚ ಹೊರತಾಗಿಯೂ ಮಾರುಕಟ್ಟೆ ಸ್ಥಿರಗೊಳಿಸಲು ಆಡಳಿತಾತ್ಮಕ ಸುಧಾರಣೆಗಳನ್ನು ನಡೆಸಲು ಒತ್ತು ನೀಡಲಾಗಿದೆ. ಕಾರ್ಮಿಕರಿಗೆ ಸುಮಾರು ₹6 ಕೋಟಿ ಡಿಎ ಕೊಡಬೇಕು. ಸುಮಾರು ₹60 ಕೋಟಿ ಲಾಭ ಗಳಿಸುವ ಮಟ್ಟಿಗೆ ಬಂದಿದ್ದೇವೆ. ಹೀಗಾಗಿ ಸಿಬ್ಬಂದಿಗೆ ಬಾಕಿ ಇದ್ದ ಹಣ ಕೊಡಲು ತೀರ್ಮಾನಿಸಲಾಯಿತು. ಗುತ್ತಿಗೆದಾರರಿಗೆ 5,000 ಬೋನಸ್ ಕೊಡ್ತೇವೆ. ಗುಣಮಟ್ಟದ ಹಾಲು ಕೊಡುವ ಗುರಿ ಇಟ್ಟುಕೊಂಡು ಕೆಲಸ ಮಾಡ್ತಿದ್ದೇವೆ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ನಮಗೂ ಬೇರೆಯವ್ರಿಗೂ ಏನಪ್ಪ ವ್ಯತ್ಯಾಸ ಅಂತ ಹೇಳಿದ್ರೆ, ಖಾಸಗಿಯವರು ಬೇರೆಯವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನಾವು 24 ಗಂಟೆ ಒಳಗೆ ಮನೆ ಬಾಗಿಲಿಗೆ ಹಾಲನ್ನು ಕೊಡುವಂಥ ವ್ಯವಸ್ಥೆಯನ್ನು ಇಡೀ ರಾಜ್ಯದಲ್ಲಿ ನಾವು ಇಟ್ಕೊಂಡಿದ್ದೇವೆ. ಇವತ್ತು ಹಾಲು ನಾವು ಬೆಳಗ್ಗೆ ಕರೆದ್ರೆ ಇವತ್ತು ಸಂಜೆ ಒಳಗಡೆ ಅವ್ರ ಮನೆಗೆ ತಲುಪಿರ್ತದೆ, ಇಲ್ಲ ನಾಳೆ ಬೆಳಗ್ಗೆ ಒಳಗಡೆ ಅವ್ರಿಗೆ ಹಾಲು ಗುಣಮಟ್ಟದ ಫ್ರೆಶ್ ಮಿಲ್ಕ್. ಬೇರೆಯವರೆಲ್ಲರೂ ಕೂಡ ಬ್ರ್ಯಾಂಡಿಂಗ್ ಮಾಡಿಕೊಂಡು ಬೇರೆ ಹೆಸರುಗಳನ್ನು ಇಟ್ಕೊಂಡು ಫ್ರೆಶ್ ಮಿಲ್ಕ್ ಅಂತೇಳಿ ಬೇರೆ ರೀತಿಯಲ್ಲಿ ಮಾರುಕಟ್ಟೆಗೆ ಮಾಡ್ತಾರೆ. ನಂದಿನಿ 24 ಗಂಟೆ ಒಳಗಡೆ ಗ್ರಾಹಕರಿಗೆ ತಲುಪಿಸುವಂಥ ಗುಣಮಟ್ಟದ ಹಾಲನ್ನು ಮೊದಲಿಂದನೂ ಕೂಡ ಕೊಟ್ಕೊಂಡು ಬಂದಿದೆ. ಇವತ್ತು ಕೂಡ ಅದನ್ನು ಮುಂದುವರಿಸ್ತಾ ಇದ್ದೇವೆ. ಅದಕ್ಕೆ ಶಕ್ತಿ ತುಂಬುವಂಥ ಕೆಲಸ ಕೂಡ ನಾವು ಮಾಡ್ತಾ ಇದ್ದೇವೆ. ಮಾರುಕಟ್ಟೆ ಸೋರಿಕೆ ತಡೆದಿದ್ದೇವೆ. ತುಪ್ಪದ ಬೆಲೆ ಜಾಸ್ತಿ ಮಾಡಿದ್ದೇವೆ. ಚೀಸ್ ಜಾಸ್ತಿ ಮಾರಾಟವಾಗ್ತಾ ಇದೆ. ಗುಣಮಟ್ಟ ಇದೆ. ಡೆಲ್ಲಿ ಮದರ್ ಡೈರಿಗೆ 2 ಲಕ್ಷ ಕೊಡ್ತಾ ಇದ್ದೇವೆ. ದುಂದು ವೆಚ್ಚ ಕಡಿಮೆ ಮಾಡಿದ್ದೇವೆ. ಸಿಬ್ಬಂದಿ ಮತ್ತು ಮಾರುಕಟ್ಟೆ ಸುಧಾರಣೆ ಮಾಡಲಾಗಿದ್ದು, ಎಲ್ಲ ಕಾರಣಗಳಿಂದ ಲಾಭ ಹೆಚ್ಚಾಗಿದೆ ಅಂತ ತಿಳಿಸಿದರು. ಈ ಬಾರಿ ನಾವು ನಮ್ಮ ಒಕ್ಕೂಟದ ಎಲ್ಲ ನಿರ್ದೇಶಕರ ಮನವಿಯ ಮೇರೆಗೆ ನಾವೆಲ್ಲರೂ ಸೇರಿ ತೀರ್ಮಾನವನ್ನು ಮಾಡಿ ಒಕ್ಕೂಟದ ಸಿಬ್ಬಂದಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ಸಂಘಕ್ಕೆ ₹15,000 ಅಂತೆ ಒಟ್ಟು 1 ಕೋಟಿ 3 ಕೋಟಿ
45 ಲಕ್ಷ ರೂಪಾಯಿಗಳನ್ನು ಅವರಿಗೆ ಕೊಡ್ತಾ ಇದ್ದೀವಿ. 2025-26ನೇ ಸಾಲಿಗೆ ಮಾರ್ಚ್ 31ಕ್ಕೆ ಲೆಕ್ಕ ಹಾಕಿ 15,000 ರೂಪಾಯಿಗಳನ್ನು ಅವರಿಗೆ ಕೊಡ್ತಾ ಇದ್ದೀವಿ. 1965ರಲ್ಲಿ ಬಮೂಲ್ ಸ್ಥಾಪನೆಯಾಗಿತ್ತು. ಅಲ್ಲಿಂದ ಇಲ್ಲಿಯವರೆಗೂ ರೈತರಿಗೆ, ಉದ್ಯೋಗಿಗಳಿಗೆ ಯುಗಾದಿ ಗಿಫ್ಟ್ ನೀಡಿರಲಿಲ್ಲ. ಆದರೆ ಈ ಬಾರಿ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಸಂದಾಯ ಮಾಡಲು ನಿರ್ಧಾರ ಮಾಡಿದ್ದೇವೆ. 1,27,644 ರೈತರಿಗೆ 59,039 ಕೋಟಿ ರೂಪಾಯಿ ಮೀಸಲು ಇಡಲಾಗಿದೆ. ಇದರಂತೆ ಏಪ್ರಿಲ್ 1, 2025ರಿಂದ ಮಾರ್ಚ್ 31, 2026ರವರೆಗೂ ರೈತರು ಪೂರೈಕೆ ಮಾಡಿರುವ ಪ್ರತಿ ಕೆಜಿ ಹಾಲಿಗೆ ₹1 ಪ್ರೋತ್ಸಾಹಧನ ನೀಡುತ್ತೇವೆ. ಇದರಂತೆ ಪ್ರತಿ ರೈತ ನಮ್ಮ ಡೈರಿಗೆ ನೀಡಿರುವ ಪ್ರತಿ ಹನಿ ಹಾಲಿಗೂ ಪ್ರೋತ್ಸಾಹಧನ ನೀಡುತ್ತೇವೆ. ಈ ಹಣ ಮಾರ್ಚ್ 31ರ ವೇಳೆಗೆ ರೈತರಿಗೆ ಪಾವತಿಯಾಗಲಿದೆ ಅಂತ ಡಿಕೆ ಸುರೇಶ್ ಸ್ಪಷ್ಟಪಡಿಸಿದ್ದಾರೆ. ಕೂಡ ಸಾಫ್ಟ್ವೇರ್ ಅನ್ನ ನಾವು ಅಳವಡಿಸಿಕೊಂಡು NDDB ಸಾಫ್ಟ್ವೇರ್ ಅನ್ನ 100% ಅಳವಡಿಸಿಕೊಂಡು ಇವತ್ತು ಅದ್ರ ಕಡೆನೂ ಕೂಡ ಗಮನವನ್ನು ಹರಿಸಿ ಉತ್ತಮವಾದಂಥ ಗುಣಮಟ್ಟದ ಹಾಲಿನ ಶೇಖರಣೆಯನ್ನು ಮಾಡಲಿಕ್ಕೆ ತೂಕವನ್ನು ರೈತರಿಗೆ ಅದನ್ನು ಕೂಡ ನಾವು ರೈತರಿಗೆ ಇಮಿಡಿಯೇಟಾಗಿ ವಿತಿನ್ 1 ಮಿನಿಟ್ ಇಲ್ಲಿ ತೂಕ ಆಗುತ್ತೆ ಅಲ್ಲಿ ತಕ್ಷಣವೇ ಅವ್ರ ರೈತರಿಗೆ ಅವರ ಮೊಬೈಲ್ಗೆ ಸೇವೆಯನ್ನು ಕೊಡ್ತಕ್ಕಂಥದ್ದು. ಮೊಬೈಲ್ಗೆ ನೇರವಾಗಿ ಅವ್ರ ಅಕೌಂಟ್ ಅವ್ರಿಗೆ ಇಷ್ಟು ಲೀಟ್ರ್ ಹಾಲು ಬಂದಿದೆ, ನಿಮ್ದು ಇಷ್ಟು ಹಣ ಇವತ್ತಿನ ಲೆಕ್ಕಕ್ಕೆ ನಿಮಗೆ ಜಮಾ ಆಗುತ್ತೆ ಅಂತೇಳಿ ಕ್ವಾಲಿಟಿ ಮೇಲೆ ನಾವೇನು 23 ಪೈಸಾ ಕೊಡ್ತೀವಿ ಅದನ್ನು ಸೇರಿಸ್ದಂಗೆ ಅವ್ರಿಗೆ ಎಷ್ಟು ಸಿಗುತ್ತೆ ಹಣ ಆ ಹೊತ್ತಿಗೆ ಅಂತೇಳಿ ತಿಳಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ನಂದಿನಿ ಹಾಲಿನ ಪಾರದರ್ಶಕತೆ ಮತ್ತು ಗುಣಮಟ್ಟ ಕಾಯ್ದುಕೊಳ್ಳಲು ಹೊಸ AI ತಂತ್ರಜ್ಞಾನ ಅಳವಡಿಕೆ ಮಾಡಿಕೊಳ್ಳಲಾಗಿದೆ. ಅಲ್ಲದೆ ಡೈರಿಗೆ ರೈತ ಹಾಲು ಹಾಕಿದ 1 ನಿಮಿಷದ ಒಳಗೆ ಹಾಲಿನ ತೂಕ, ಗುಣಮಟ್ಟ, ಫ್ಯಾಟ್, ಎಷ್ಟು ಹಣ ಸಿಗುತ್ತೆ ಅನ್ನೋದು ಅವರ ಮೊಬೈಲ್ಗೆ ಸಂದೇಶ ಹೋಗುವಂತೆ SMS ಸ್ವೀಕರಿಸುವಂತೆ ವ್ಯವಸ್ಥೆ ಮಾಡುತ್ತಿದ್ದೇವೆ. ಜೊತೆಗೆ ಆಡಳಿತಾತ್ಮಕ ವೆಚ್ಚ ಕಡಿಮೆ ಮಾಡುವ ಗುರಿ ಇಟ್ಟುಕೊಂಡಿದ್ದು ವಹಿವಾಟನ್ನ 5,000 ಕೋಟಿಗೆ ಹೆಚ್ಚಿಸುವ ಉದ್ದೇಶ ಹೊಂದಿದ್ದೇವೆ ಅಂತ ಡಿಕೆ ಸುರೇಶ್ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.